ಇಲ್ಲ ಆಯ್ತು ಸರಿ ಕೇಳಿ ಆಯ್ತು ಆಂಟಿಗೆ ನೋಡಿ ಅವ್ನ್ ಪ್ರಸಾದ ತಗೊಂಡ ನನ್ ಪ್ರಸಾದಕ್ಕೆ ಕೈ ಹಾಕ್ತಾನೆ ಇವನೇ ಗೈಸ್ ಇವ್ನ ಎರಡೆರಡು ಸಲ ತಗೊಳಕ್ ಹೋದ. ಹಾಯ್ ಗೈಸ್ ನಮಸ್ಕಾರ. ಇವತ್ತು ನಾವು ಬಂದಿರೋದು ಯಾವ ಟೆಂಪಲ್ ಅಂದ್ರೆ ಯಾವ್ದು ಟೆಂಪಲ್ ಮಚ್ಚ ಇದು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ ಬಂದಿರೋದು. ಈ ಲೊಕೇಶನ್ ಬಂದಿರೋದು ಬನಶಂಕರಿ ರೋಡು. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಬನಶಂಕರಿ ರೋಡು. ಸೊ ದೇವಸ್ಥಾನ ಬಂದು ಈ ಕಡೆ ಇರೋದು. ಇಲ್ಲಿ ಅಲ್ಲಿ ನೋಡಿರ್ತೀರಾ ತುಂಬಾ ಜನ ಅಲ್ಲಿ ಕ್ರೌಡ್ ಆಗಿದ್ದಾರೆ. ಟೈಮ್ ಇನ್ನ ಇದೆ, ಈವ್ನಿಂಗ್ ಟೈಮ್ ಅಂದ್ರೆ 5:30 ಆಗೋದು ಶುರು. ಸೊ ನಾವು ಬಂದಿರೋದು 4:15. 1 hour ನಾವು ವೇಟ್ ಮಾಡ್ತಾ ಇದೀವಿ. ಸೊ ಟೈಮಿಂಗ್ ಇವಾಗ ಆಯ್ತು. ಟೈಮ್ ಬಂದು ಇವಾಗ ಎಷ್ಟು ಟೈಮ್ ಮಚ್ಚ? 5 o'clock ಆಯ್ತು. 5 o'clock ಆಗ್ಬಿಟ್ಟಿದೆ. ಸೊ ಸ್ವಲ್ಪ ವೇಟ್ ಮಾಡೋಣ. 5:30 ಓಪನ್ ಮಾಡ್ತೀನಿ ನಂದು. ಗೇಟ್ ಹತ್ರ ಎಷ್ಟೊಂದು ಜನ ನಿಂತವ್ರೆ, ಇಲ್ಲಿ ತುಂಬಾ ಜನ ನಿಂತವ್ರೆ. ಸೊ ನಾವು ಮುಂದೆ ಹೋಗಿ ವೇಟ್ ಮಾಡೋಣ. ಇಲ್ಲಿ ನೋಡ್ಬೋದು ತುಂಬಾ ಜನ ನಿಂತವ್ರೆ. ಇಲ್ಲಿ ನಮ್ಮ ಪಾರ್ಟ್ನರ್ಸ್ ಎಲ್ಲರೂ ನಿಂತವ್ರೆ. ಇಲ್ಲಿ ಎಷ್ಟು ಗಂಟೆ ಗೇಟ್ ಅಂತ ಓಪನ್? 5:30ನಾ? ನೋಡಿ ತುಂಬಾ ಜನ ನಿಂತವ್ರೆ. ಇಲ್ಲಿ ಏನ್ ಮಾಡೋಣ? ವಾಕ್ ಮಾಡ್ಕೊ ಬರೋಣ ಇಲ್ಲ ಇಲ್ಲೇ ವೇಟ್ ಮಾಡೋಣ? ಏನ್ ತುಂಬಾ ಜನ ಇಲ್ಲಿ ವೇಟ್ ಮಾಡ್ತವ್ರೆ ಗೈಸ್. ಯಾಕಂದ್ರೆ ಕ್ಯಾಮ್ರಾ ಅಲೋ ಇದೆಯಲ್ವಾ ಅಂತ ಏನು ಗೊತ್ತಿಲ್ಲ, ನೋಡೋಣ. ಸೊ ಗೈಸ್ ಇವರೇ ಬಂದ್ ನಮ್ ತಾತ. ನೋಡಿ ತಾತ ಹಾಯ್ ಮಾಡಿ. ಹಾಯ್ ಕೊರು. ಹಾಯ್ ಟಗೋರು. ಹಾಯ್. ಸೊ ಇವತ್ತು ತಾತನ ಕರ್ಕೊ ಬಂದಿರೋದು ಇವನೇ ಕಾರ್ತಿಕ್ ಹಾಯ್ ಮಾಡಪ್ಪ. ಇಲ್ಲಿ ಶುಭಮ್. ಸೊ ಇನ್ನ ಎಷ್ಟು ಟೈಮ್ ಇದೆ? ಇನ್ನೊಂದು 20 minutes ಇದೆ, ವೇಟ್ ಮಾಡೋಣ ಇಲ್ಲಿ. ಸೊ ಈ ಕಾಯಿನ ನೀವು ಇಸ್ಕೊಂಡು ಅಲ್ಲಿ ಕ್ಯಾಶ್ UPI ಪೇಮೆಂಟ್ ಮೆಥಡ್ ನೀವು ಯಾವ್ದು ಪೇ ಮಾಡ್ಬೋದು. ಸೊ ಬನ್ನಿ ಲೈನ್ ಅಲ್ಲಿ ನಿಂತ್ಕೊಂಡು ಪೇ ಮಾಡೋಣ. ಲೈನ್ ನಿಂತ್ಕೊಳ್ಳೋಣ. ಓಕೆ 78296 ಸುಮನ್. ಸೊ ಅಣ್ಣ ಕ್ಯಾಶ್ ಕೊಟ್ಟಿದ್ದು ಅವ್ರಿಗೆ ನಾವು ಆನ್ಲೈನ್ ಮಾಡ್ಬಿಡೋಣ. ಯಾಕಂದ್ರೆ ನಾವು ಕ್ಯಾಶ್ ಇರೋ ಕಡೆ ಬಂದ್ರಿ. ನಾವು ಒಳಗಡೆ ಪೂಜೆ ಮಾಡಕ್ ಹೋಗ್ತೀರಿ, ಬನ್ನಿ ಹೋಗೋಣ. ಚಲೋ ಹೋಗಿ ಸೌರಭ್ ಗೈಸ್ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಪೂಜೆ ಮಾಡೋಣ. ಚಲೋ ಹೋಗಿ. ಸೂಪರ್ ಭಾರಿ ಆಗಿದೆ ಇದು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೆಂಗ್ ಮಾಡವ್ರೆ ಇದು. ನಾನು ಫಸ್ಟ್ ಟೈಮ್ ಬಂದಿರೋದು. ಫುಲ್ಲು ಜಸ್ಟ್ ಚೆಕ್ ಮಾಡಿ ಯಾವ ತರ ಇದೆ. ಸ್ಲಿಪ್ಪ ಇವತ್ತು ಡೇಟು ಬಿಚ್ಚೋ ಡೇಟು ಬಂದು ಬಿಚ್ಚಬೇಕು. ಓಕೆ ಬಂದು ಬರೋ ತಿಂಗಳು ಬಂದು ಬಿಚ್ಚಬೇಕು. ಓಕೆ ಥ್ಯಾಂಕ್ ಯು ಅಣ್ಣ. ಕೂತ್ಕೋಬೇಕು. ಕೂತ್ಕೊಳ್ಳಿ. ಎಲ್ಲರಿಗೂ ತಗೊಂಡು ಹೊಡೆದಾದ್ಮೇಲೆ ಇದ್ರ ಮೇಲೆ ಇದು ಹಾಕ್ಬಿಟ್ಟು ಇದನ್ನ ಕಾಯಿನ ಆಮೇಲೆ ಲಾಸ್ಟ್ ಅಲ್ಲಿ ಇಲ್ಲೊಂದು ನಂಬರ್ ಹಾಕಿರ್ತಾರೆ. ಆ ನಂಬರ್ ಆಲ್ಫಾಬೆಟ್ ಹಾಕಿರ್ತಾರೆ. ಆ ಫಾಲೋಯಿಂಗ್ ಆಲ್ಫಾಬೆಟ್ ನ ನೋಡ್ಕೊಂಡು ನಾವು ಕಾಯಿ ಕಟ್ಟಬೇಕು. ಮತ್ತೆ ಇದು 16 ದಿವಸದಲ್ಲಿ 4 ಸಲ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪೂಜೆ ಮಾಡಬೇಕು. ಆಮೇಲೆ 16 ದಿವಸ ಆಗಾದ್ಮೇಲೆ ಬಂದು ಕಾಯಿನ ಬಿಚ್ಬಿಟ್ಟು ಇದರಲ್ಲೇ ಒಂದು ಏನೊಂದು ಪ್ರಸಾದ ಮಾಡ್ಕೊಂಡು ಎಲ್ಲರಿಗೆ ಊಟ ಕೊಡ್ಬೇಕು. ಪ್ರಸಾದ ಕೊಡ್ಬೇಕು ಸ್ವಲ್ಪ ಎಲ್ಲರಿಗೆ. ಸೊ ಗೈಸ್ ಇಲ್ಲಿ ಐ ಅಂತ ಹಾಕೋರೆ. ಐ ಹಾಕೋಬೇಕು. ಎಲ್ಲಾರು ಕಾಯಿ ಕಟ್ಬಿಟ್ಟಿದ್ದೀರಿ. ಇವಾಗ ಬನ್ನಿ ಒಳಗಡೆ ಹೋಗೋಣ, ನೋಡೋಣ. ಸೊ ಗೈಸ್ ನಿಮ್ಗೆ ಪ್ರಸಾದ ಬೇಕಂದ್ರೆ ನೀವು ಬೆಳಗ್ಗೆ ಬರಬೇಕು. ಸೊ ಈಗ ನಾವು ಮಧ್ಯಾಹ್ನ ಬಂದಿರೋದು. ಸೊ ಮಧ್ಯಾಹ್ನ ಏನ್ ಕೊಡ್ತಾರೆ ಅಂದ್ರೆ 7 ಗಂಟೆಗೆ ದೊಣ್ಣೆಲ್ ಪ್ರಸಾದ ಕೊಡ್ತಾರೆ. ಅನ್ನದಾನ ಬಂದು ಬೆಳಗ್ಗೆ ಇರುತ್ತೆ. ಸೊ ನೀವು ಏನೋ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಶ್ರೀ ಕಾರ್ಯಸಿದ್ಧಿ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ನೀವು ಮಾರ್ನಿಂಗ್ ಬನ್ನಿ ನಿಮ್ ಫ್ರೆಂಡ್ಸ್ ಅಥವಾ ನಿಮ್ ಫ್ಯಾಮಿಲಿ ಅವ್ರ ಜೊತೆ. ಈವ್ನಿಂಗ್ ಬಂದ್ರೆ ನಿಮ್ಗೆ ಬರೀ ದೊಣ್ಣೆಲ್ ಪ್ರಸಾದ ಕೊಡ್ತಾರೆ. ಸೊ ನೋಡಿ ಅವ್ನ್ ಪ್ರಸಾದ ತಗೊಂಡ ನನ್ ಪ್ರಸಾದಕ್ಕೆ ಕೈ ಹಾಕ್ತಾನೆ. ಶುಭಮ್ ಏನೈತಿ ಇವಾಗ ಸೀನು? ಇವನೇ ಗೈಸ್ ಇವ್ನ ಎರಡೆರಡು ಸಲ ತಗೊಳಕ್ ಹೋದ. ಸ್ವಾಮಿ ಪ್ರಸಾದ ಮೇಲೆ ಕೈ ಹಾಕೋದ್ ಬೇಡ. ಸೊ ಗೈಸ್ ಈಗ ಫಸ್ಟ್ ಪ್ರಸಾದ ತಿನ್ಬಿಡ್ತೀನಿ, ಆಮೇಲೆ ಬ್ಲಾಕ್ ಮಾಡ್ತೀನಿ. ಸೊ ಗೈಸ್ ಫೈನಲಿ ನಾವು ದರ್ಶನ ಎಲ್ಲ ಮಾಡಿದಾಯ್ತು, ಪ್ರಸಾದ ಎಲ್ಲ ತಿಂದಿದ್ದಾಯ್ತು. ಸೊ ಈಗ ನಾವು ಬ್ಯಾಕ್ ಟು ಹೋಮ್. ಸೊ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ 16ನೇ ದಿವಸ ಆದ್ಮೇಲೆ. ಸೊ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಬಾಯ್.
ಬಾಯ್ ಎಲ್ರು. ಬಾಯ್ ಬಾಯ್ ಬಾಯ್.